ನಾವು ಪ್ರತಿದಿನ ನೋಡ್ತೀವಿ, ನಾವು ಒಂದಲ್ಲ ಎರಡು ದಿನ. ಇವತ್ತು ನೋಡ್ರಿ, ಇಲ್ಲಿ ಬೆಂಗಳೂರು ಮೈಸೂರದೊಳಗ ಎಲ್ಲ ಕಡೆ ಮಂಗಳೂರದೊಳಗ ಪ್ರತಿಯೊಬ್ಬ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾನ. ಪ್ರತಿಯೊಬ್ಬ ಹೆಲ್ಮೆಟ್. ನಾ ಬೆಂಗಳೂರ ಯಾವಾಗ ನಿಂತು ನೋಡ್ತೀನಿ, ಒಬ್ಬರೇ ಹೆಲ್ಮೆಟ್ ಹಾಕೊಂಬಲ್ ನಾವು ಎಲ್ಲರೇ ಕಾಣ್ತಾನೆ ಅಂತ ಹೇಳಿ ನಾನು ನೋಡ್ತೀನಿ. ಒಬ್ಬ ಮಗ ಬಿ ಹೆಲ್ಮೆಟ್ ಇಲ್ಲದೆ ಓಡಾಡಲ್ಲ. ನಮ್ ಕಡೆ ನಿಮ್ಗೆ ಒಬ್ಬನಿಗೆ ನೋಡ್ಲಕ್ ಫೋಟೋ ತಗೋತೀನಿ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡೋ ಸಿಗಲ್ಲ. ನಮ್ ಕಡೆ ಒಂದು ಮನುಷ್ಯ ಸಿಗಲ್ಲ. ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ನಮ್ ಕಡೆ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ಅಧ್ಯಕ್ಷರೇ, ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ. ದಯಮಾಡಿ ಸಂಬಂಧಪಟ್ಟಂತ SP ಗಳಿಗೆ ಆದೇಶ ಕೊಡ್ರಿ. ಆ ಜಿಲ್ಲೆಗಳೊಳಗೆ ಯಾಕ ಪ್ರತಿಯೊಬ್ಬ ಬೈಕ್ ಸವಾರ ಯಾಕೆ ಹೆಲ್ಮೆಟ್ ಹಾಕೊಂಬಲ್ಲ? ಇವತ್ತು ನೋಡ್ರಿ ನಮ್ ಕಡೆ ಅಧ್ಯಕ್ಷರೇ, ನಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತದೆ ಬಸವ ಕಲ್ಯಾಣ. ನಾ ತಿಂಗಳಾಗಲ್ಲ ಅಧ್ಯಕ್ಷರೇ, 1 ಅಥವಾ 2 ಸಾವಿನ ಸುದ್ದಿ ನಂಗೆ ಫೋನ್ ಮಾಡಿ ಕೇಳ್ತೀನಿ. ಎಷ್ಟು ಮಂದಿ ಮಕ್ಕಳಾರ? ಒಬ್ಬನೇ ಹುಡುಗನ ಏನಾಯ್ತು? ಹೆಡ್ ಇಂಜುರಿ ಆಯ್ತು. ಹೆಲ್ಮೆಟ್ ಹಾಕೋಕ್ ನಮ್ಮಲ್ಲಿ ಯಾರು ಕೇಳಲ್ಲ. ನಾವು ಹಿಂದುಳಿದೀವಿ, ನಮಗ್ ಭಯ ಅದ. ನಂಗೆ ಮಾತಾಡ್ಬೇಕಂದ್ರೆ 4 ದಿವಸ ಹಿಡಿಲತ್ತದ. ನನ್ನ ಸಮಸ್ಯೆ ಏನದ ಹೇಳ್ಕೊಳಕ್ಕೆ ನಂಗೆ ಇಷ್ಟು ದಿನ ಹಿಡಿಲತ್ತದ. ಈ ಸಮಸ್ಯೆಗ ಉತ್ತರ ಯಾವಾಗ ಸಿಗ್ಬೋದು ಅಧ್ಯಕ್ಷರೇ ನಮಗ? ಇವತ್ತು ನಮ್ ಕಡೆ ಜನ ಬರ್ರಿ, ನೀವು ಒಂದು ಸಲ ಬಂದು ನೋಡ್ರಿ. ನಿಮ್ ತಲೆಯೊಳಗೆ ಏನದ ಅಧ್ಯಕ್ಷರೇ? ಮಂಗಳೂರಿನಂಗೆ ಕರ್ನಾಟಕ ಅಕಾಡೆಮಿ ಅದ, ಬೆಂಗಳೂರು ಮೈಸೂರಿನಂಗೆ ಅಕಾಡೆಮಿ ಅದ. ಬರೀ ಒಂದ್ಸಲ ಯಾದಗಿರಿ ನೋಡ್ರಿ, ಔರಾದ್ ನೋಡ್ರಿ, ಬಸವ ಕಲ್ಯಾಣ ನೋಡ್ರಿ. ಕಣ್ಣ ನೀರು ನಿಂತಲೇ ಹಾರ್ತಾವ ಅಧ್ಯಕ್ಷರೇ. ನಮ್ಮ ಬದುಕು ನೋಡಿದ್ರ, ನಮ್ಮ ಪರಿಸ್ಥಿತಿ ನೋಡಿದ್ರ. ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ದಯಮಾಡಿ ನಾವು ನೋಡಿಲಿ ಕ್ಷಮಿಸಬೇಕು. ಗೃಹ ಮಂತ್ರಿಗಳೇ, ತಾವು ಸಂಬಂಧಪಟ್ಟಂತ SP DC ಗಳಿಗೆ SP ಆದೇಶ ಕೊಡ್ರಿ, ಪ್ರತಿಯೊಬ್ಬ ಹೆಲ್ಮೆಟ್ ಹಾಕೋಬೇಕಂತ ಹೇಳಿ. ನಾವು ಗಾಡಿ ಹಿಡಿದು ನಾವು ಯಾರಿಗೆ ರಿಕಮೆಂಡ್ ಮಾಡಲ್ಲ. ಗೃಹ ಮಂತ್ರಿಗಳೇ, ಸಾಯ್ಲತ್ತವನ್ನ ಮಕ್ಕಳು ಯುವ ಶಕ್ತಿ ತಯಾರು ಮಾಡ್ಲತ್ತಾರ. ಅವರು ಒಲಿಂಪಿಕ್ ಹೋಗ್ಬೇಕು, ನೀವು ಚಿನ್ನದ ಪದಕ ತರಬೇಕಂತ ಹೇಳಿ. ಬೇರೆ ದೇಶಗಳು ಎಂತ ಸಾಹಸಿಕರದವ. ನಮ್ ಕಡೆ ಮಕ್ಕಳು ಕಣ್ಣೆದ್ರ ಗಾಂಜಾ ಸೇದಿ ಶರೀರ ಕುಡಿದು ನಮ್ ಕಣ್ಣೆದ್ರ ಆಕ್ಸಿಡೆಂಟ್ ಆಗಿ ಸಾಯ್ಲತ್ತವಲ್ಲ ಅಧ್ಯಕ್ಷರೇ. ಎಂತ ಸಮಾಜ ಕಟ್ಲಕ್ ನಾವು ಹೊಂಟಿವಿ. ಈ ನಮ್ಮ ಯುವಕರಿಗೆ ನಾವ್ ಯಾಕೆ ಹೇಳ್ತಾ ಇಲ್ಲ? ಈ ನಮ್ಮ ಯುವಕರಿಗೆ ಯಾಕೆ ಸುಭಾಷ್ ಚಂದ್ರ ಬೋಸ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಿ ರಾಣಿ ಚೆನ್ನಮ್ಮನ ಆದರ್ಶ ಯಾಕೆ ಕಾಣ್ತಾ ಇಲ್ಲ? ನಮ್ಮ ಯುವಕರಿಗೆ ಏನಾಗಿದೆ ಅಧ್ಯಕ್ಷರೇ? ನಮ್ಮ ಯುವಕರು ಏನ್ ತಿಳ್ಕೊಂಡವ? ಸಲ್ಮಾನ್ ಖಾನ್, ಶಾರುಖ್ ಖಾನ್ ಹೀರೋ ಅಂತ ತಿಳ್ಕೊಂಡ್ಬಿಟ್ಟು ಅಧ್ಯಕ್ಷರೇ. ಹೀರೋ ಅಂದ್ರೆ ಯಾರು ಗೊತ್ತಿಲ್ಲ. ಧರ್ಮವೀರ ಸಂಭಾಜಿ ಮಹಾರಾಜರು, ಧರ್ಮವೀರ ಸಂಭಾಜಿ ಮಹಾರಾಜರು मन का जीते जीत है, मन की हारे हार, हार गए जो बिन लड़े उन पर है धिक्कार, उन पर है धिक्कार जो देखे ना सपना, सपनों की अधिकार असल अधिकार है अपना, अपनों की खातिर करना कुछ आज हमें अजर अमर कर देना है स्वराज हमें ಅಂತ ಹೇಳಿ ಹೇಳಿದ್ ನಾವು ಮರ್ತೀವಿ ಅಧ್ಯಕ್ಷರೇ. ಅಧ್ಯಕ್ಷರೇ, ನನ್ನ ಮಾತಿನ ಕನಿಷ್ಠ ಅಧ್ಯಕ್ಷರೇ, ಏನು ಅಧ್ಯಕ್ಷರೇ? ಸರ್ ಏನು ಅರ್ಥ ಆಗಿಲ್ಲ. ಆಯ್ತು ಸುರೇಶ್ ಅವ್ರು ನಮ್ಗೆ ಗೊತ್ತಾಗಿಲ್ಲ ಸರ್. ಏನು ಇನ್ನೊಂದ್ಸಲ ಹೇಳ್ತೀನಿ ಸರ್. ಅಧ್ಯಕ್ಷರೇ ಹೇಳ್ರಿ, ಧರ್ಮವೀರ ಸಂಭಾಜಿ ಮಹಾರಾಜರು ಇವತ್ತಿನ ನಮ್ಮ ಯುವಕರ ಮೇಲೆ, ನಮ್ಗೆ ಗೊತ್ತಾಗಿಲ್ಲ, ನಮ್ಮ ಯುವಕರ ಮೇಲೆ ಕನ್ನಡದಲ್ಲಿ ಪರಿಣಾಮ ಆಗ್ತಾ ಇಲ್ಲ. ನಮ್ಮ ಯುವಕರು ಸರಿಯಾದ ದಾರಿಯಾಗಿ ಹೋಗ್ತಾ ಇಲ್ಲ. ಅದಕ್ಕಾಗಿ ಹೇಳಿದ್ರು ಧರ್ಮವೀರ ಸಂಭಾಜಿ ಮಹಾರಾಜರಿಗೆ, तू माटी का लाल है कोई कंकड़ या धूल नहीं, तू समय बदल के रख देगा इतिहास लिखेगा कोई भूल नहीं, तू भोर का पहला तारा है ಪರಿವರ್ತನ ಕಾ ಏಕ ನಾರಾ ಹೇ, ಏ ಅಂಧಕಾರ ಕುಚ್ ಪಲ್ ಕಾ ಹೇ, ಸಬ್ ಕುಚ್ ತುಮಾರಾ ಹೇ ಅಂತೇಳಿ ಹೇಳಿದಂತ ಮಾತುಗಳು ಇವತ್ತಿನ ನಮ್ಮ ಯುವ ಜನತೆ ಮರಿತಾ ಇದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾವು ಏನು ಕೇಳಲ್ಲ ನಿಮಗ. ಇವತ್ತು ನನ್ನ ಮನಿ ಅದ ಅಧ್ಯಕ್ಷರೇ, ನನ್ನ ಮನಿ ತುಂಬಾ ಕುಡುಕರಿದ್ದೀವಿ ನಾವು. ನನ್ನ ಮನಿ ತುಂಬಾ ನಾವು ಕುಡುಕರಿದ್ದೀವಿ. ನೀವು ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀರಿ, ನೀವೆಷ್ಟು ಕಾಲೇಜ್ಗಳು ಕಟ್ತೀರಿ, ನನಗೆ ಬೇಕಾಗಿಲ್ಲ. ಇವತ್ತು ಅಧ್ಯಕ್ಷರೇ ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಾನು ಸ್ವತಃ ಕಣ್ಣಿಲ್ ನೋಡಿನ ಅಧ್ಯಕ್ಷರೇ. ಆ ಮತಕ್ಷೇತ್ರದ ಊರ್ನ ಹೇಳಲ್ಲವ್ರಿಗೆ ನೋವು ಆಗ್ಬೋದು ಅಧ್ಯಕ್ಷರೇ. 3 ಮಕ್ಕಳು ಮನೆಯಾಗ ಅಪ್ಪನ ಜೊತೆ ಕುಡ್ಕೋತ್ ಕೂತಾರ ಅಧ್ಯಕ್ಷರೇ. ತಾಯಿ ತಂದು ಹಪ್ಪಳು ಸುಟ್ಟು ಕೊಡ್ತಾರ ಅಧ್ಯಕ್ಷರೇ. ಎಂತ ವಿಪರ್ಯಾಸ ಇದು! ಏನಪ್ಪಾ ದೇವ್ರೆ, ಇಂಥದೆಲ್ಲ ನಾವು ನೋಡ್ಬೇಕೇನಪ್ಪ ಅಂತ ಹೇಳಿ. ಇವತ್ತು ಬರ್ರಿ, ಒಬ್ಬೊಬ್ರು ಎಂತ ಮನೆಯೊಳಗೆ ಬದುಕಲತ್ತಾರಂದ್ರ 4 ಕಡಿ ಪತ್ರಗಳು. ಸರ್ಕಾರ, ನಾವು ನಿಮ್ಗೆ ಏನು ಇಲ್ಲ, ನಮ್ಗೆ ಬರೋ ವ್ಯಸನ ಮುಕ್ತ ಸಮಾಜ ಮಾಡ್ರಪ್ಪ, ನಮ್ ಕಡೆ ಸರಿ ಕಳಿಸ್ಬೇಡ್ರಿ, ನೀವೇನು ಮಾಡ್ಬೇಡ್ರಿ. ಇವತ್ತು ಹೇಳ್ತೀನಿ ಗೃಹ ಮಂತ್ರಿಗಳರ, ತಮಗೆ ಹೇಳ್ತೀನಿ, ನೀವು ಒಂದ್ ವೇಳೆ ಏನಾರ ಸರಿ ಬಂದ್ ಮಾಡಿದ್ರಿ ಅಂದ್ರ ಈ ರಾಜ್ಯದೊಳಗ ನಮ್ ಕಡೆ ಜನ ಜಗಲಿ ಮೇಲೆ ನಿಮ್ ಫೋಟೋ ಇಟ್ಟು ಪೂಜಾ ಮಾಡ್ತಾರೆ. ನಿಮ್ ಫೋಟೋ ಇಟ್ಟು ಅಧ್ಯಕ್ಷರೇ ಬಂದ್ ಮಾಡಿ ನೋಡ್ರಿ. ನೀವು ಗೃಹಲಕ್ಷ್ಮಿ ಕೂಡ ಬಂದ್ ಮಾಡ್ರಿ. ನಿಮ್ಮ ಗೃಹಲಕ್ಷ್ಮಿ 2,000 ಬೇಕಾಗಿಲ್ಲ ನಮಗ. ಸರಾಯಿ ಬಂದ್ ಮಾಡ್ರಿ ನೀವು. ಸರಾಯಿ ಒಂದ್ ವೇಳೆ ಯಾರು ಸರಾಯಿ ಬಂದ್ ಮಾಡ್ತೀರಿ, ನೀವು ಬಸವಣ್ಣ ಆದಂಗ ಆಗ್ತೀರಿ. ಅಲ್ಲಿ ಬಸವಣ್ಣ ನನಗಿಂತ ಕಿರಿಯವರಿಲ್ಲ ಅಂದವ ಇವತ್ತು ಮಹಾತ್ಮ ಗಾಂಧೀಜಿಗಿಂತ ಮ್ಯಾಲ ಹಾಕಿರಿ ನೀವು. ನಾನು ಇಷ್ಟೇ ಹೇಳೋದು, ನಿಮ್ಗೆ ಅವಕಾಶದ, ನಿಮ್ಮ ಸರ್ಕಾರದ. ಇವತ್ತು ಜನ ಹಡಾಸಿ ಸಾಯ್ಲತ್ತಾರ, ಪ್ರತಿಯೊಂದು ಮನೆ ಕುಡು ಸಾಯ್ಲತ್ತಾರ, ಕ್ಯಾನ್ಸರ್ ಆಲತ್ತದ, ಕಳ್ಳ ಸೇಲ್ ಆಲತ್ತದ. ದಯಮಾಡಿ ನನಗೆ ಜನ ಊರಿಗೆ ಹೋದ್ರ ಲಿಟ್ರಲಿ ಉಗುಳತ್ತಾರ ಅಧ್ಯಕ್ಷರೇ, ಉಗುಳತ್ತಾರ. ಅದಕ್ಕಾಗಿ ದಯಮಾಡಿ ಈ ಸರ್ಕಾರ, ನಾನು ಈಗ 2.5 ವರ್ಷ ಆಯ್ತು ಅಧ್ಯಕ್ಷರೇ, ನಮಗೊಂದು 100 ಮನೆ ಹಣ. ರಂಗನಾಥ್ 5 ನಿಮಿಷ ರೀ, 5 ನಿಮಿಷ, 2 ನಿಮಿಷ ಮುಗಿತು. ನಾನು ನಿಮ್ ಪೂರಕವಾಗಿ ಮಾತಾಡ್ತೀನಿ. ಬಹಳ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಿಮ್ ಪೂರಕವಾಗಿ ಮಾತಾಡ್ತಿದ್ದಾರೆ. ಬಿಜೆಪಿ ಇದ್ದಾಗ ಏನೇನ್ ಮಾಡಿದ್ರು ಅವಲೋಕನ ಮಾಡ್ಲಿ ಅನ್ನೋದಕ್ಕೋಸ್ಕರ ಅಧ್ಯಕ್ಷರೇ ನಾನು ಆಯ್ತು ಅಧ್ಯಕ್ಷರೇ. ಮಹಾರಾಷ್ಟ್ರ ಮಾದಾರಿದೊಳಗ ಪರಿಹಾರ ಕೊಡ್ರಿ. ದೇವೇಂದ್ರ ಫಡ್ನವೀಸ್ ಜನ ದೇವ್ರ ಅಂತ ಹೇಳಿ ಕರೀಲತ್ತಾರ. ನಮ್ ಗೃಹ ಮಂತ್ರಿಗಳು
ಹೆಲ್ಮೆಟ್ ಹಾಕೊಂಡು ಸರಾಯಿ ಬಂದ್ ಮಾಡಿ. ಅಧ್ಯಕ್ಷರೇ, ಇದಕ್ ಬಿಟ್ಟು ನಮ್ದು ಅತ್ಯಂತ ಭಾರಿ ಸಮಸ್ಯೆ ನಾನು ನಿಮ್ಗೆ ಹೇಳ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ರೈತರ ಪರಿಸ್ಥಿತಿ, ಒಬ್ಬರನ್ನು ಹೊಲಕ್ಕೆ ಹೋಗಿ ಚಂದ ಹೋಗಿ ರಾಶಿ ಮಾಡಪ್ಲ ಇಲ್ಲ. ನಾವು ಯಾರು ಒಂದು ಸಲ ಬಂದು ನಿಮ್ಗೆ ಹಾದಿಗಳನ್ನ ತೋರಿಸ್ತೀನಿ, ಒಂದು ಸಲ ನೀವು ಹಾದಿಗಳು ನೋಡ್ರಿ, ಒಂದು ಸಲ ಹಾದಿ ನೀವು ನಡ್ಕೋತ ಹೋರಿ, 10 ಸಲ ಬೀಳ್ತೀರಿ ನೀವು. ನಾ ಆಕ್ಚುಲಿ ಕಬಡ್ಡಿ ಪ್ಲೇಯರ್ ಅಧ್ಯಕ್ಷರೇ. ನನಗೆ ಹೋಗಕ್ಕಾಗಲ್ಲ. ನಿಮ್ಮ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳು ಏನ್ ಮಾಡ್ತಾರ? ಅವರು ಜಿಲ್ಲಾಧಿಕಾರಿಗಳು ರೈತರ ಹಾದಿ ಮಾಡ್ಕೊಡ್ತಾರ. ತಹಸೀಲ್ದಾರ್ಗಳು ಹೋಗಿ ರೈತರ ಹಾದಿ ಸಮಸ್ಯೆ ಬಗೆಹರಿಸ್ಕೊಟ್ರು ಅಂತ ಹೇಳಿ ನಮ್ಗೆ ಹೇಳಿ ನೋಡಮ್ಮ ಅಧ್ಯಕ್ಷರೇ. ಇವತ್ತು ತಹಸೀಲ್ದಾರ್ ಬಲ್ಲಿ ಹೋಗ್ತೀವಿ ನಾವು. ತಹಸೀಲ್ದಾರ್ರೆ, ಜನ ಗೋಳೆ ಹೇಳತ್ತಾರಲ್ಲಿ, ನೀವು ಹೋರಿ ಹಾದಿ ಮಾಡ್ಕೊಡ್ರಿ, ಎದುರು ನಿಂದ್ರಿ, ನಕ್ಷ ತೆಗೀರಿ, ಅದ್ರ ಎದುರಿಡ್ರಿ, ಹಾದಿ ಆತ ಅಂತ ಹೇಳ್ತೀನಿ ಅಧ್ಯಕ್ಷರೇ. ಇವೆಲ್ಲ ನಾವು ಕೇಳಬಾರ್ದು ಅಧ್ಯಕ್ಷರೇ. ನಿಮ್ಗ ನಾ ಏನಾರ ಬೇರೆ ನಿಮ್ಗ ದೊಡ್ಡ ಸಾಫ್ಟ್ವೇರ್ ಕಂಪನಿ ತೊಗೊಂಬರ್ರಿ, ಅದು ತೊಗೊಂಬರ್ರಿ ಅಂತ ಕೇಳತ್ತಿಲ್ಲ. ನಾವು ಬರೀ ಬದುಕಂಗ್ ಮಾಡ್ರಿ ಸಾಕು. ನಿಮ್ಮ ಅಪ್ಲೈ ನಾವು ಬದುಕಂಗ್ ಮಾಡಿ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇರ್ಲಕ್ ಮನಿ ಕೊಡ್ರಿ, ರೈತರಿಗೆ ಹೋಲಕ್ ಹಾದಿ ಕೊಡ್ರಿ, ಸರಾಯಿ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡಿ ನೋಡ್ರಿ.